ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ನಿಮ್ಮ ಗ್ಯಾರಂಟಿ ನ್ಯೂಸ್ ನ ಬಿಗ್ ಬ್ರೇಕಿಂಗ್ ಸುದ್ದಿ. ಉತ್ತರ ಕರ್ನಾಟಕದ ಸ್ವಾಮೀಜಿಯಿಂದ 3 ಜನ ಹೆಣ್ಣು ಮಕ್ಕಳಿಗಾಗಿರುವ ಮೋಸದ ಆರೋಪ ಕೇಳಿ ಬರ್ತಾ ಇದೆ. ವಿಜಯಪುರದ ದೊಡ್ಡ ಮಠದ ಸ್ವಾಮೀಜಿಗೆ 3 ಗರ್ಲ್ ಫ್ರೆಂಡ್ಸ್ ಅಂತೆ. ಇವುಗಳನ್ನು ಕೇಳಿ 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 ಯಾರನ್ನ ನಂಬೋದು, ಯಾವ ಪೀಠವನ್ನ ನಂಬೋದು, ಯಾರನ್ನ ಅನುಮಾನದಿಂದ ನೋಡೋದು ಅನ್ನಂಗಾಗ್ಬಿಟ್ಟಿದೆ. 3 ಗರ್ಲ್ ಫ್ರೆಂಡ್ಸ್ ವಿಜಯಪುರದ ದೊಡ್ಡ ಮಠದ ಸ್ವಾಮೀಜಿಗೆ. ಮೊನ್ನೆ ವಿಜಯಪುರದಲ್ಲಿ ವಧೆ ಬಿದ್ದಿತ್ತು 3ನೇ ಯುವತಿ ಕಡೆಯವರಿಂದ. ಕೇಸ್ ಮುಚ್ಚಾಕೋಕೆ ಸಂಧಾನಕ್ಕೆ ಅಂತ ಕರೆದು ಯದ್ವಾ ತದ್ವಾ ಮಾತಾಡಿದಂತೆ ಸ್ವಾಮೀಜಿ ಮಾತಿಗೆ ಕೆನಲ್ಲಿ ಕೆಂಡವಾಗಿದ್ದಾರೆ ಹುಡುಗಿ ಕಡೆಯವರು. ಸರಿಯಾಗಿ ಬಿಟ್ಟಿದ್ದಾರೆ. ಮೂಲಗಳ ಪ್ರಕಾರ ಸ್ವಾಮೀಜಿಯ ಡ್ರೈವರ್ಗೆ ದೊಡ್ಡ ಗಾಯ ಆಗಿದೆ ಅನ್ನುವಂತಹ ಮಾಹಿತಿ ಇದೆ. ಅಲ್ಲ, ವಿಚಾರ ಗೊತ್ತಾದ್ಮೇಲೆ ಯಾವ ಹೆಣ್ಮಕ್ಳು ಮನೆಯವ್ರು ಸುಮ್ಮನಿರ್ತಾರೆ? ಅವಾಗ ಇದನ್ನ ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ಅಂತ ಹುಡುಗಿ ಕಡೆಯವ್ರನ್ನ ಕರ್ಸಿದಾರಂತೆ. ಕರ್ಸದ್ಮೇಲೆ ತಗ್ಗಿ ಬಗ್ಗೆ ಮಾಡಿರೋದೇ ಹಲ್ಕ ಕೆಲಸ ಅಂದಮೇಲೆ ಇನ್ ಕೇಸ್ ಈಗ ಆರೋಪ ಕೇಳಿ ಬಂದಿರೋದು, ಇನ್ ಕೇಸ್ ಇವೆಲ್ಲವೂ ನಿಜ ಆದ್ರೆ, ನಾವು ಹಿಂಗೆ ಆಗಿದೆ ಅಂತ ಹೇಳ್ತಾ ಇಲ್ಲ, ನಿಜ ಆಗಿದ್ರೆ ಸಂಧಾನಕ್ಕೆ ಕರೆದ ಮೇಲೆ ಅದಕ್ಕೊಂದು ನೀತಿ ಇರುತ್ತೆ, ತಗ್ಗಿ ಬಗ್ಗಿ ನಡಿಬೇಕು. ಅಲ್ಲೂ ಗಾಂಚಾಲಿ ಧಿಮಾಕು ತೋರಿಸಿದ್ರೆ ಹೆಣ್ಮಕ್ಳು ಮನೆಯವ್ರು ಬಿಡ್ತಾರಾ? ಯದ್ವಾ ತದ್ವಾ ಮುಖ ಮೂತಿ ನೋಡದೆ ಬಿಟ್ಟಿದ್ದಾರೆ. ಓಕೆ, ಏನಪ್ಪ, ಯಾವ ಪೀಠವನ್ನ, ಯಾವ ಗದ್ಗೆಯನ್ನ ಏನ್ ನಂಬೋದು ಬಿಡೋದು ಅನ್ನಂಗಾಗಿದೆ. ಆ ಮೂಲಗಳ ಪ್ರಕಾರ 3ನೇಯ ಯುವತಿ ತುಮಕೂರವರಂತೆ. ತುಮಕೂರು ಜಿಲ್ಲೆಯಲ್ಲಿ ಯುವತಿಯನ್ನ ಆಗಾಗ ಈ ಸ್ವಾಮೀಜಿ ಹೋಗಿ ಭೇಟಿ ಕೂಡ ಮಾಡ್ತಾ ಇದ್ರಂತೆ. ಸಲಿಗೆಯಿಂದ ಇದ್ದು ಎಲ್ಲವನ್ನ ನೋಡ್ಕೊಳ್ತೀನಿ ಅಂತ ಯಾಮರ್ಸಿದ್ರಂತೆ. ಬೆಂಗಳೂರಿನಲ್ಲಿ ಫ್ಲ್ಯಾಟು ಜೊತೆಗೆ ಬ್ಯಾಂಕ್ನಲ್ಲಿ ದುಡ್ಡಿಡ್ತೀನಿ ಅಂತ ಕೂಡ ಹೇಳಿದ್ರಂತೆ. ಏನೂ ಮಾಡಿಕೊಡದೇ ಇದ್ದಾಗ ತುಮಕೂರಿನಿಂದ ವಿಜಯಪುರಕ್ಕೆ ಆಕೆ ಬಂದಿದ್ದಾಳೆ. ವಿಜಯಪುರ ಸ್ವಾಮೀಜಿ ಗಲಾಟೆ ಈಗ ಸೆಟಲ್ಮೆಂಟ್ನಲ್ಲಿ ಎಂಡ್ ಆಗಿದೆ. ಮಂತ್ರಿ ಎಂಟ್ರಿ ಆಗ್ತಾ ಇದ್ದಂತೆ ಖಾಕಿ ಮುಂದಾಳತ್ವದಲ್ಲಿ ಬಿಗ್ ಡೀಲ್ಗೆ ಮುಂದಾಗಿದ್ದಾರೆ ಎಲ್ಲರೂ. ಸೊ 80 ಲಕ್ಷಕ್ಕೆ ಈಗ ಸ್ವಾಮೀಜಿ ಗ್ಯಾಂಗ್ ಒಪ್ಪಿಸಿದೆ. ಇದೀಗ 25 ಲಕ್ಷ ಅಡ್ವಾನ್ಸ್ ಅಂತ ಪಡೆದ್ಕೊಂಡ ಮೇಲೆ ಸ್ವಲ್ಪ ಸೈಲೆಂಟ್ ಆಗಿದ್ದಾರಂತೆ. ಸಂತ್ರಸ್ತ ಯುವತಿಯ ಪರ ಇದೀಗ ಅವರ ಗ್ಯಾಂಗ್ ನಿಂತಿತ್ತು. ಅಂದ್ರೆ ನೋಡಿ, ಈಗ ಆಕೆಗೆ ಸಂತ್ರಸ್ತೆ ಅನ್ನೋದ ಮತ್ತೊಂದನ್ನೋದ ಗೊತ್ತಿಲ್ಲ. ಈ ಸಂತ್ರಸ್ತೆ ಪದವನ್ನು ಎಲ್ರಿಗೂ ಬಳಸಕ್ಕೂ ಕೂಡ ಆಗಲ್ಲ. ಈಗ ಆಕೆನ ಕರೆದು ಏನಕ್ಕೋ ಮಠಕ್ಕೆ ಬಾ ಅಥವಾ ಮತ್ತೊಂದು ಬಾ ಅಂತ ಏನೋ ಕರೆದು ಬೇರೆ ರೀತಿಯಲ್ಲಿ ನಡೆಸ್ಕೊಂಡಿದ್ರೆ ಒಂದು ರೀತಿ, ಬಟ್ ಆಕೆಯೂ ಕೂಡ ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟಾಗ ಸೆಟಲ್ಮೆಂಟ್ ಅಂತ ಮಾತಾಡ್ಕೊಂಡಿದ್ದಾರೆ. ಆಮೇಲೆ ಏನೂ ಕೊಟ್ಟಿಲ್ಲ ಅಂದಾಗ ಇವ್ರನ್ನ ಎರಡೂ ಕಡೆಯಿಂದ ತಪ್ಪಾಗಿದೆ. ಇದು ಎರಡೂ ಕಡೆಯಿಂದ